ಸಾಯೋಕ್ ನಾವು ರೆಡಿ ಇದ್ದೀವಿ, ಆದ್ರೆ ನಮ್ಮ ಸರ್ವನಾಶಕ್ಕೆ ಅಲ್ಲ ಅಂತ ತಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸಾಯಲು ರೆಡಿನೇ ಹೊರತು ಸರ್ವನಾಶಕ್ಕೆ ಬಿಡೋದಿಲ್ಲ ಅಂತ ಶಪಥ ಮಾಡಿದ್ದಾರೆ. ಇರಾನ್ನ ಸೇತುವೆ ಸ್ಥಾವರಗಳ ಸುತ್ತ ಮಾನವ ಸರಪಳಿಯನ್ನ ನಿರ್ಮಾಣ ಮಾಡಿಕೊಂಡಿರುವಂಥದ್ದು. ಟ್ರಂಪ್ ಡೆಡ್ಲಿ ದಾಳಿ ನಡೆಸೋದಕ್ಕೆ ಆ ಡೆಡ್ಲೈನ್ಗೆ 6 ಗಂಟೆ ಮಾತ್ರ ಬಾಕಿ ಇರುತ್ತೆ. ಹೀಗಾಗಿ ಸೇತುವೆ ವಿದ್ಯುತ್ ಸ್ಥಾವರವನ್ನ ಸುತ್ತುವರೆದಿದ್ದಾರೆ ಜನ. ಮೂಲ ಸೌಕರ್ಯಗಳನ್ನ ಟಾರ್ಗೆಟ್ ಮಾಡಿರುವಂಥದ್ದು ಅಮೆರಿಕ. ಸೊ ಹಾಗಾಗಿ ಅವುಗಳನ್ನ ಉಳಿಸಿಕೊಳ್ಳೋದಕ್ಕೆ ಇರುವಂತಹದ್ದು ಕೊನೆಯ ದಾರಿ ಅನ್ನುವಂಥ ರೀತಿಯಲ್ಲಿ ಇರಾನ್ ತನ್ನ ದೇಶದ ಪ್ರಜೆಗಳಿಗೆ ಈಗಾಗಲೇ ಸಂದೇಶವನ್ನು ಕೊಟ್ಟಿರುವಂಥದ್ದು. ಆ ಪ್ರಕಾರವಾಗಿ ಈ ಪ್ರಮುಖ ಮೂಲ ಸೌಕರ್ಯ ಇರುವಂತಹ ಜಾಗಗಳಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ಫ್ಲಾಗ್ಗಳನ್ನು ಹಿಡಿದುಕೊಂಡು ಸೇತುವೆಗಳ ಮೇಲೆ ವಿದ್ಯುತ್ ಸ್ಥಾವರಗಳನ್ನು ಸುತ್ತುವರೆದು ಮಾನವ ಸರಪಳಿಯನ್ನು ನಿರ್ಮಿಸಿಕೊಂಡಿರುವುದು. ಹೀಗೆ ಅಮೆರಿಕಾಗೆ ಎಚ್ಚರಿಕೆಯನ್ನ ಇರಾನ್ ದೇಶ ಕೊಡ್ತಾ ಇದೆ. ಆದ್ರೆ ಈ ಸರ್ವನಾಶಕ್ಕೆ ಅಂತ ಏನು ಶಪಥ ಮಾಡಿದ್ದಾರೆ ಟ್ರಂಪ್, ಅದಕ್ಕೆ 6 ಗಂಟೆ ಮಾತ್ರ ಬಾಕಿ. ಇರಾನ್ನ ವಿದ್ಯುತ್ ಸ್ಥಾವರ ರಕ್ಷಣೆಗೆ ಮಾನವ ಗುರಾಣಿ ಹಿಡಿತಾ ಇದೆ ಇರಾನ್ ದೇಶ. ಜೆರುನ್ ವಿದ್ಯುತ್ ಸ್ಥಾವರದ ಸುತ್ತಲೂ ಕೂಡ ಇರಾನ್ನ ಸಾವಿರಾರು ಜನ ನಿಂತ್ಕೊಂಡಿದ್ದಾರೆ. ಹೀಗೆ ಬಹುತೇಕ ಈ ಮೂಲ ಸೌಕರ್ಯ ಇರುವಂತಹ ಜಾಗಗಳಲ್ಲಿ ಟ್ರಂಪ್ ಡೆಡ್ಲೈನ್ ದಾಳಿಗೂ ಬೆದರದೇನೆ ಇರಾನಿಗರು ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ನಿಂತ್ಕೊಂಡಿದ್ದಾರೆ. ನಮ್ಮ ಮೇಲೆ ಬಾಂಬ್ ಹಾಕಲಿ ಅಂತ ಜನ ಹೇಳ್ತಾ ಇದ್ದಾರೆ. ಬೇಕಿದ್ರೆ ನಮ್ಮ ಮೇಲೆ ಬಾಂಬ್ ಹಾಕಲಿ, ನಾವು ಸಾಯೋಕ್ ರೆಡಿ ಇದ್ದೇವೆ, ಆದರೆ ಸರ್ವನಾಶ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ. ಸೊ ಈಗ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಈ ಒಂದು ಮಹಾಯುದ್ಧ. ಬಿಗಡಾಯಿಸ್ತಾ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಕೊಲ್ಲಿಯ ಕಾಳಗ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಮಂಜುನಾಥ್, ಒಂದು ಕಡೆ ಟ್ರಂಪ್ ಕೊಟ್ಟಿರುವಂತಹ ಡೆಡ್ ಲೈನ್ ಕ್ಷಣ ಕ್ಷಣಕ್ಕೂ ಕೂಡ ಹತ್ತಿರವಾಗ್ತಾ ಇದೆ. ಇಲ್ಲಿಗೆ 6 ಗಂಟೆ ಸರಿಸುಮಾರು ಆ ಡೆಡ್ ಲೈನ್ ರೀಚ್ ಆಗೋದಕ್ಕೆ. ಮತ್ತೊಂದು ಕಡೆ ಇರಾನಿಗೆ ಉಳಿದಿರುವಂಥ ಒಂದೇ ಒಂದು ಕೊನೆಯ ದಾರಿ ಅನ್ನುವಂಥ ರೀತಿಯಲ್ಲಿ ಅವರು ಮಾನವ ಸರಪಳಿಗಳನ್ನ ನಿರ್ಮಾಣ ಮಾಡಿಕೊಂಡು ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಜುಗಲ್ಬಂದಿ ಜಿದ್ದಾಜಿದ್ದಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ 6 ಗಂಟೆಯ ನಂತರದಲ್ಲಿ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ಏನನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಅರುಣ್. ಯಾಕಂತಂದರೆ ಟ್ರಂಪ್ ಕೊಟ್ಟಿರುವಂತಹ ಡೆಡ್ಲೈನು ಭಾರತೀಯ ಸಮಯ ಅಂದರೆ ಇಂಡಿಯನ್ ನಮ್ಮ ಟೈಮ್ ಪ್ರಕಾರ ಇವತ್ತಿನ ಬೆಳಗಿನ ಜಾವ 5:30ಕ್ಕೆ ಆ ಡೆಡ್ಲೈನ್ ಮುಗಿಯುತ್ತೆ. ಅಂದರೆ ಭಾರತೀಯ ಕಾಲಮಾನ ಬೆಳಗಿನ ಜಾವ 5:30 ಸಮಯಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ಅವರು ಜಂಟಿಯಾಗಿ ದಾಳಿ ಮಾಡ್ತೀವಿ ಅಂತ ಈಗ ಆಲ್ರೆಡಿ ಟ್ರಂಪ್ ಕೊಟ್ಟಿರುವಂಥ ಒಂದು ಡೆಡ್ಲೈನು. ಸೊ ಇಲ್ಲಿವರೆಗೂ ಅಂದರೆ ಈ 39 ದಿನ ನಡೆದಂಥ ಯುದ್ಧನೇ ಬೇರೆ, ನಾಳೆಯಿಂದ ನಡೆಯುವಂಥ ಈ ಕ್ಷಣದಿಂದ ನಡೆಯುವಂಥ ಯುದ್ಧನೇ ಬೇರೆ ಅನ್ನೋ ರೀತಿಯಲ್ಲಿ ಆಗೋಗಿರುವಂಥದ್ದು. ಯಾಕೆಂದರೆ ಇನ್ನೊಂದು ಮತ್ತೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಹೇಳ್ತೀವಲ್ಲ, ಹಾಗಾಗಿದೆ ಈಗ ಇರಾನ್ನ ಪರಿಸ್ಥಿತಿ. 47 ವರ್ಷಗಳಿಂದ ಅವರು ಕಟ್ಟಿದಂತಹ ಒಂದು ಆಧುನಿಕ ಸಾಮ್ರಾಜ್ಯವನ್ನು 47 ನಿಮಿಷದಲ್ಲಿ ಹೊಡೆದಾಕ್ತೀವಿ ಅನ್ನೋ ಒಂದು ಟ್ರಂಪನ್ನ ಮಾತೇನಿದೆ, ಆ ಮಾತು ನಿಜಕ್ಕೂ ಇವಾಗ ನಿಜ ಆಗುತ್ತಾ ಅನ್ನೋ ಒಂದು ಆತಂಕ ಇರಾನ್ನಲ್ಲೂ ಕೂಡ ಮನೆ ಮಾಡಿರುವಂಥದ್ದು. ಹಾಗಾಗಿನೇ ಇರಾನ್ನ ಜನ ಈಗ ಬೀದಿಗಿಳಿದಿರುವಂಥದ್ದು. ಏನು ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ಹೇಳ್ತಿರುವಂಥದ್ದು, ಇರಾನ್ನ ಮೂಲಭೂತ ಸೌಕರ್ಯಗಳು ಏನೇನಿದಾವೆ ಎಲ್ಲವನ್ನು ಸರ್ವನಾಶ ಮಾಡ್ತೀವಿ ಅಂತ. ಪ್ರಮುಖವಾಗಿ ಇರಾನ್ ಕಟ್ಟಿರುವಂತಹ ಸೇತುವೆಗಳೇನಿದ್ದಾವೆ, ಆ ಜೊತೆಗೆ ಅಣುಸ್ಥಾವರಗಳೇನಿದ್ದಾವೆ, ವಿದ್ಯುತ್ ಸ್ಥಾವರಗಳೇನಿದ್ದಾವೆ ಎಲ್ಲವನ್ನೂ ಕೂಡ ನಾನು ಸರ್ವನಾಶ ಮಾಡ್ತೀವಿ. ಭಾರತೀಯ ಕಾಲಮಾನ 5:30ಕ್ಕೆ ಅಂದರೆ ಅಮೆರಿಕ ಟೈಮ್ ಪ್ರಕಾರ ರಾತ್ರಿ 8 ಗಂಟೆಗೆ ನಾವು ಉಡಾಯಿಸ್ತೀವಿ ಅಂತ ಅಂದ್ಬಿಟ್ಟು ಟ್ರಂಪ್ ಹೇಳಿರುವಂಥದ್ದು. ಹೀಗಾಗಿನೇ ಜನ ಈಗ ಇರಾನ್ ಜನ ಇವಾಗ ಸೀದಾ ಅವರು ರೋಡ್ಗಿಳಿದಿರುವಂಥದ್ದು. ಪ್ರಮುಖವಾಗಿ ಇರಾನ್ನ ಸೇತುವೆಗಳೇನಿದ್ದಾವೆ ಆ ಸೇತುವೆಗಳ ಮೇಲೆ ಮಾನವ ಸರಪಳಿಗಳನ್ನು ನಿರ್ಮಿಸಿಕೊಂಡು ಇರಾನ್ನ ಬಾವುಟಗಳನ್ನು ಇಟ್ಕೊಂಡು ಇರಾನ್ನ ಮಹಿಳೆಯರು, ಮಕ್ಕಳು, ಪುರುಷರು ಪ್ರತಿಯೊಬ್ಬರು ಕೂಡ ಸೇತುವೆಯನ್ನು ಇವಾಗ ಆವರಿಸ್ಕೊಂಡು ನಿಂತಿರುವಂಥದ್ದು. ಬಾಂಬನ್ನು ಏನಾದರೂ ಹಾಕಿದರೆ ಮೊದಲು ನಮ್ಮ ಮೇಲೆ ಹಾಕಲಿ ಅಮೇರಿಕ, ಆಮೇಲೆ ಸೇತುವೆಗಳನ್ನು ಸರ್ವನಾಶ ಮಾಡಲಿ ಅಂತ ಅಂದ್ಬಿಟ್ಟು ನೇರವಾಗಿ ಟ್ರಂಪ್ಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಇದಿಷ್ಟೇ ಅಲ್ಲ, ಏನು ಇರಾನ್ ಇಲ್ಲಿವರೆಗೂ ಮಾಡಿರುವಂತಹ ಒಂದು ಅತ್ಯಾಧುನಿಕ ವಿದ್ಯುತ್ ಸ್ಥಾವರಗಳೇನಿದ್ದಾವೆ ಆ ಒಂದು ಥರ್ಮಲ್ ಪ್ಲಾಂಟ್ಗಳು ಅಲ್ಲೂ ಕೂಡ ಅಷ್ಟೇ, ಆ ಥರ್ಮಲ್ ಪ್ಲಾಂಟ್ ಏನಿದೆ ಅದ್ರ ಸುತ್ತನೂ ಕೂಡ ಈಗ ಇರಾನ್ ಜನ ಸೇರ್ಕೊಂಡಿರುವಂಥದ್ದು. ಅಲ್ಲೂ ಕೂಡ ಮಾನವ ಗುರಾಣಿಗಳನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲೇನೆ ಠಿಕಾಣಿ ಹೂಡಿರುವಂಥದ್ದು. ಆದರೆ ಇದಕ್ಕೆ ಅಮೆರಿಕ ಕೊಡ್ತಿರುವಂಥ ಉತ್ತರ ಏನು ಅಂತಂದರೆ,
ಇರಾನ್ನ ಸೇನೆಯಲ್ಲಿ ಇರುವಂತಹ ಎಲ್ಲ ಬತ್ತಳಿಕೆಯಲ್ಲಿರುವಂತಹ ಎಲ್ಲ ಅಸ್ತ್ರಗಳು ಖಾಲಿಯಾಗಿದ್ದಾವೆ. ಹಾಗಾಗಿ ಈಗ ಇರಾನ್ನ ಜನರನ್ನ ಮುಂದಿಟ್ಕೊಂಡು ಇರಾನ್ ಸೇನೆ ಮತ್ತು ಖಮೇನಿ ಆಡಳಿತ ಈ ಕೃತ್ಯವನ್ನ ಮಾಡ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ ದಾಳಿಯನ್ನ ನಿಲ್ಲಿಸೋದಿಲ್ಲ ಅಂತಲೂ ಕೂಡ ಅಮೆರಿಕ ಈಗ ಆಲ್ರೆಡಿ ಸ್ಪಷ್ಟಪಡಿಸಿರುವಂಥದ್ದು. ಆದರೆ ನಿಜಕ್ಕೂ ಅಮೆರಿಕ ಹೇಳ್ದಂಗೆ ಏನಾದರೂ ಜನಗಳ ಮೇಲೇನೆ ದಾಳಿ ಮಾಡೇ ಬಿಡುತ್ತಾ ಅನ್ನುವಂಥ ಒಂದು ಯಕ್ಷ ಪ್ರಶ್ನೆನೂ ಕೂಡ ಈಗ ಕಾಡ್ತಾ ಇರುವಂಥದ್ದು. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.